ಎಜಿ ನ್ಯೂಸ್ಗೆ ಸ್ವಾಗತ. ನಾನು ಹಳೆ ಕುಸ್ತಿಪಟು. ಹಳಿಯಾಳದಲ್ಲಿ 2028ಕ್ಕೆ ಕುಸ್ತಿ ಫೈನಲ್ ಮ್ಯಾಚ್ ಇದೆ. ಕೆಲವರು ಈಗಲೇ ಕುಸ್ತಿ ಪಂದ್ಯ ಇಟ್ಟವರೇ ಅಂದ್ರು ಶಾಸಕ ಆರ್.ವಿ. ದೇಶಪಾಂಡೆ. ಇಂದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರು ಹಾಲಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಅವರು ಜೋಯಿಡಾ ತಾಲೂಕಿನ ಪೊಲೀಸ್ ಠಾಣಾ ಸಿಬ್ಬಂದಿಗಳ ವಸತಿ ಗೃಹಗಳ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆ ಹಾಗೂ ಶಿಲಾನ್ಯಾಸ ನೆರವೇರಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಆರ್.ವಿ. ದೇಶಪಾಂಡೆ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ರಾಜ್ಯದ ಹಿರಿಯ ರಾಜಕಾರಣಿಗಳು ಆಗಿರ್ತಕ್ಕಂಥ ಹಳಿಯಾಳ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಆರ್.ವಿ. ದೇಶಪಾಂಡೆ ಸಾಹೇಬ್ ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಜೋಯಿಡಾದಲ್ಲಿ ಒಂದು ರೀತಿ ಪೊಲೀಸ್ ವಸತಿ ಗೃಹಗಳ ಒಂದು ರೀತಿ ಶಿಲಾನ್ಯಾಸ ಮಾಡ್ಲಿಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್, ತುಂಬಾ ಮರೀಚಿಕೆ ಆಗಿತ್ತು, ಅವಶ್ಯಕತೆ ಇತ್ತು ಸರ್. ಇವತ್ತು ಪೊಲೀಸ್ ನೋಡಿ, ಜೋಯಿಡಾ ತಾಲೂಕಾದಲ್ಲಿ ಎಷ್ಟು ಮೂಲಭೂತ ಸೌಕರ್ಯಗಳು ನಾವು ನಿರ್ಮಾಣ ಮಾಡ್ತೇವೆ ಅಷ್ಟು ಕಡಿಮೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ಎಲ್ಲರ ಸಹಕಾರದಿಂದ ನಾವು ಜೋಯಿಡಾ ತಾಲೂಕಿಗೆ ಪ್ರಾತಿನಿಧ್ಯ ಕೊಟ್ಟು ಸೇತುವೆ ಆಗಲಿ, ರಸ್ತೆ ಆಗಲಿ, ಗೌರ್ಮೆಂಟ್ ಆಫೀಸಸ್ ಆಗಲಿ, ಅದರ ಕಟ್ಟಡಗಳು ಆಗಲಿ, ಪ್ರವಾಸೋದ್ಯಮ ಬೆಳೀಲಿಕ್ಕೆ ನಾ ಪ್ರವಾಸೋದ್ಯಮ ಮಂತ್ರಿ ಇದ್ದಾಗ ಭಾಳಷ್ಟು ಹಣ ಇಲ್ಲಿ ಖರ್ಚು ಮಾಡಿದೆ. ರಸ್ತೆ ಮಾಡಲಿಕ್ಕೆ, ಕರೆಂಟು, ಇವು ಅವು. ಹಾಗಾಗಿ ಎಷ್ಟು ಪ್ರವಾಸೋದ್ಯಮ ಬೆಳೆದೈತೆ ನೋಡ್ರಿ. ಆ ಪ್ರಕಾರ ಇವತ್ತು ಪೊಲೀಸ್ ಇಲಾಖೆಯವರು ಇವತ್ತು 12 ಪೊಲೀಸ್ ಕ್ವಾರ್ಟರ್ಸು ಇಲ್ಲಿ ಕಟ್ತಾ ಇದ್ದಾರೆ. ಆ ಯೋಜನೆಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಸರ್. 3,66,00,000 ರೂಪಾಯಿ ಇದ್ರ ಮೇಲೆ ವೆಚ್ಚ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುವುದಂದ್ರೆ ಇಲ್ಲಿ ಪೊಲೀಸರಿಗೆ ಉಳಿಲಿಕ್ಕೆ ಜೋಡಾದಲ್ಲಿ ಮನೆ ಸಿಗೋದು ಬಹಳ ಕಷ್ಟ. ಹಾಗಾಗಿ ಆ ಪೊಲೀಸ್ ಕ್ವಾರ್ಟರ್ಸ್ ಆದರೆ ಅವ್ರಿಗೆ ಅವ್ರ ಕುಟುಂಬ ಜೊತೆ ಅಲ್ಲಿ ಉಳಿದು ಇಲ್ಲಿ ಡ್ಯೂಟಿ ಮಾಡಲಿಕ್ಕೂ ಸ್ವಲ್ಪ ಹೆಚ್ಚಿನ ಉತ್ತೇಜನ ಸಿಗ್ಬೋದು ಅಂತ ನಾನು ಭಾವಿಸ್ತೇನೆ. ಇದೊಂದು ಒಳ್ಳೆ ಕೆಲಸ ಇಲ್ಲಿ ಆಗಿದೆ. ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು, ಗೃಹ ಸಚಿವರಿಗೆ, ಎಲ್ಲ ಪೊಲೀಸ್ ಇಲಾಖೆ, ನಮ್ಮ SP, DYSP ಅವರಿಗೆ ನಾನು ಇದ್ರ ಬಗ್ಗೆ ಅಭಿನಂದಿಸ್ತಾ ಇದ್ದೇನೆ. ಸರ್, ಈಗ ರಾಜ್ಯದಲ್ಲಿ ವಿಶೇಷವಾಗಿ ಹಾವೇರಿಲಿ ನಿನ್ನೆ ತಾನೇ ಒಂದ್ ರೀತಿ ಇಬ್ರು ಸಹ DCM ಅವರು ಮತ್ತೆ CM ಅವರು ಒಂದ್ ರೀತಿ ಕುರ್ಚಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ವರ್ಲ್ಡ್ ಪವರ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಏನು ವರ್ಲ್ಡ್ ಪವರ್ ಅಂದ್ರೆ ಒಂದು ರೀತಿ ಶಕ್ತಿ ಜಾಸ್ತಿ ಇರುತ್ತೆ. ಅದು ನೋಡಿ, ಅಧಿಕಾರ ಬರುವುದು ಹೋಗುವುದು ಜನರ ಆಶೀರ್ವಾದ ಮೇಲೆ, ದೇವಿ ಕೃಪೆ ಮೇಲೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಕೆಡಿಸ್ಕೊಳ್ಬಾರ್ದು. ಯಾರು ಹೆಂಗೆ ಪರಿಸ್ಥಿತಿ ಬರ್ತದೆ ಆ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಅವನು ಸುಖವಾಗಿರ್ತಾನೆ, ಇಲ್ಲಾಂದ್ರೆ ನಿದ್ದೆ ಕೆಟ್ಟ ಆಗ್ಬಿಡ್ತದೆ. ಅರ್ಥದಲ್ಲ? ಈಗ ಮುಖ್ಯಮಂತ್ರಿಗಳು ಆಗಲಿ, ಸಿದ್ದರಾಮಯ್ಯಜಿಯವರಾಗಲಿ, ನಮ್ಮ DK ಶಿವಕುಮಾರ್ ಆಗಲಿ, ಅವ್ರ ಅಣ್ಣ ತಮ್ಮಂಗಾದರೆ ಬಹಳ ವಿಶ್ವಾಸಲೇ ಅದಾರೆ. ನಾವೆಲ್ಲರೂ ವಿಶ್ವಾಸದಲ್ಲಿ ಇದ್ದೇವೆ. ಅದು ಕೆಲವು ನಿಮ್ಗೆ ಗೊತ್ತಾಗುದಿಲ್ಲ ಅಷ್ಟೇ. ಈಗ ತಮ್ಮ ಅಭಿಮಾನಿಗಳು ಸಹ ಒಂದ್ ರೀತಿ CM ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದಾರೆ. ಇರ್ಲಿ, ನಾವು ಹಳೆ ಹುಲಿ ಹೊಸ ಹುಲಿ ಕಣ್ ಕಾಣೋದು ಅದು ಇರ್ಲಿ. ಅದು ನನಗೆ ನಾ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ. ಪಕ್ಷದಲ್ಲಿದ್ದೇವೆ, ಪಕ್ಷ ಏನು ಆದೇಶ ಮಾಡ್ತೇವೆ ಆ ಪ್ರಕಾರ ಹೆಜ್ಜೆ ಹಾಕ್ತೇವೆ ಇಷ್ಟೇ. ಶಿಸ್ತಿನ ಸಿಪಾಯಿ. ನಾನು ಆರ್ಮಿ ಸ್ಕೂಲ್ದಿಂದ ಬಂದಿದ್ದೆ, ಕಿಂಜಾರ್ ಸ್ಕೂಲ್ ಕಲ್ತಿದ್ದೇನೆ. ಐ ಕಮ್ ಫ್ರಮ್ ಆರ್ಮಿ ಸ್ಕೂಲ್, ಗೊತ್ತಲ್ಲ? ಹಾಗಾಗಿ ಶಿಸ್ತು ನಮ್ಮ ರಕ್ತದಲ್ಲಿ ಇದೆ. ಹಾಗೆ ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕ್ತೇವೆ. ಈಗ 2028ಕ್ಕೆ ಕುಸ್ತಿಗೆ, ವಿಧಾನಸಭಾ ಕುಸ್ತಿಗೆ ಏನ್ ನೀವೇ ಕುಸ್ತಿಗೆ ಹಿಡಿತಿರೋ ಅಥವಾ ತಮ್ಮ ಮಗನ ಕುಸ್ತಿಗೆ ಇಳಿಸ್ತಿರೋ ವಿಧಾನಸಭೆಗೆ? ಈಗ ಅದು 28ನೇ ಚುನಾವಣೆ. ಇನ್ನೂ ನನ್ನ 2.5 ವರ್ಷ ಇದೆ. ನನಗೆ ಯಾಕೆ ನಿವೃತ್ತಿ ಮಾಡ್ತಾ ಇದೆ? ಅಲ್ಲ, ಹಳಿಯಾಳದಲ್ಲಿ ಫ್ಲೆಕ್ಸ್ಗಳು ಅವಳಿ ಜಾಸ್ತಿ ಆಗಿದೆ ಸರ್. ಕುಸ್ತಿದು ಪಂದ್ಯಾವಳಿ ಆಗ್ಲಿ ಬಿಡ್ರಿ, ಪಾಪ ಅವರು ಕುಸ್ತಿ ಮಾಡ್ತಾ ಇದಾರೆ. ನೋಡ್ರಿ, ಹಳ್ಯಾಳ ಹೋದಲ್ಲಿ ಕುಸ್ತಿ ಬಹಳ ಪ್ರೀತಿಯ ರೈತರ ಕ್ರೀಡೆ, ಬಡವರು ಕ್ರೀಡೆ. ನಾವು ಸಹ ಕುಸ್ತಿಪಟುಗಳು. ನಾವು ಸ್ಟೇಡಿಯಂ ಕಟ್ಟೇವೆ ಕುಸ್ತಿದು. ಹಲವಾರು ವರ್ಷ ಕುಸ್ತಿ ಮಾಡ್ದಾನು ಬಂದಿದ್ದೇವೆ. ಈಗ ಪಾಪ ಒಬ್ಬ ಸ್ನೇಹಿತರು ಕುಸ್ತಿ ಮಾಡಿದಾಗ ಅದಕ್ಕೆ ಉತ್ತೇಜನ ನಾವು ಕೊಡಬೇಕು. ಹಾಗಾದ್ರೆ ಟಿಕೆಟ್ ಎಲ್ಲ ಅವ್ರು ನಾನು ಅಭಿನಂದಿಸ್ತೇನೆ ಕುಸ್ತಿ ಮಾಡಿರ ಬಗ್ಗೆ. ಸರ್, ಈಗ ಅಘನಾಶಿನಿ ಮತ್ತೆ ವರದಾನ ನೋಡಪ್ಪ, ಅಘನಾಶಿನಿ ಬೆಡತಿ ಇವರ ಬಗ್ಗೆ ಚರ್ಚೆ ಹೆಚ್ಚಳ ಮಾಡುವುದಿಲ್ಲ. ಇದು ಒಂದು ಕಾಲದಲ್ಲಿ ಇದಕ್ಕೆ ಒಂದು ಪೂರ್ಣವಿರಾಮ ನಾವು ಹಾಕಿದ್ವಿ. ಬೆಡತಿ ಅಘನಾಶಿನಿ ಯೋಜನೆ ಆಗ್ಬೇಕಂತಿತ್ತು. ಅದರ ನಂತರ ಒಂದು ನಿರ್ಣಯ ಮಾಡಿ ಸರ್ಕಾರ. ಹೀಗೆ ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಾಜೆಕ್ಟ್ಗಳು ಬಂದಿದ್ದಾವೆ.
ಪವರ್ ಪ್ರಾಜೆಕ್ಟ್ಗಳು, ಸೀ ಬರ್ಡ್ಗಳು, ನಂತರ ನಮ್ಮ ಮತ್ತೇನು ಕೈಗಾ ಅಣುವರ ಖಾಲಿ ಪ್ರಾಜೆಕ್ಟು. ಹಾಗಾಗಿ ಬಹಳಷ್ಟು ಜಮೀನು ನೀರು ಒಳಗೆ ಹೋಗಿದೆ. ಅರಣ್ಯಗಳು ದುಷ್ಪರಿಣಾಮವಾಗಿದ್ದಾವೆ. ಈಗ ಇದ್ದಿದ್ದ ಅರಣ್ಯ ನಾವು ಸಂರಕ್ಷಣೆ ಮಾಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಹಾಗಾಗಿ ದೊಡ್ಡ ದೊಡ್ಡ ಯೋಜನೆಗಳು ಉತ್ತರ ಕನ್ನಡ ಜಿಲ್ಲೆ ತಂದರೆ ಅದರ ಲಾಭಕ್ಕಿಂತ ಹಾನಿನೇ ಹೆಚ್ಚು ಕನ್ನಡ ನಾಡಿನಿಗೆ, ಉತ್ತರ ಕನ್ನಡ ಜಿಲ್ಲೆಗೆ, ಜನರಿಗೆ ಆಗ್ಬೋದು ನಾನು ಭಾವಿಸ್ತೇನೆ. ಇದು ನನ್ನ ಪರ್ಸನಲ್ ಅಭಿಪ್ರಾಯ. ಧನ್ಯವಾದಗಳು ಸರ್. ಇವಿಷ್ಟು ಪ್ರೇಕ್ಷಕರಿಗೆ ಗೊತ್ತಾಯ್ತಲ್ಲ, ಮನೆ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ದೇಶಪಾಂಡೆ ಸಾಹೇಬ್ರ. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಎಸ್ಪಿ ದೀಪನ್ ಹಾಗೂ ಡಿಎಸ್ಪಿ ಶಿವನಂದ ಮದ್ರಕಂಡಿ, ಸಿಪಿಐ ಚಂದ್ರಶೇಖರ್ ಹರಿಹರ, ಪಿಎಸ್ಐ ಮಾನೆ ಸೇರಿ ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.